ನಮಸ್ಕಾರ ವೀಕ್ಷಕರೇ, ಕನ್ನಡ ಧ್ವನಿ ವಾಹಿನಿಗೆ ಸ್ವಾಗತ. ಆರ್ಎಸ್ಎಸ್ ವಿಷಯ ದಲಿತ ಮನುಷ್ಯನಿಗೆ ಏಕೆ ಬೇಕು? ಸಂಸದ ರಮೇಶ ಜಿಗಜಿಣಗಿ. ಆರ್ಎಸ್ಎಸ್ ತಂಟೆಗೆ ಬಂದವರು ಇದುವರೆಗೆ ಯಾರೂ ಉಳಿದಿಲ್ಲ. ಆರ್ಎಸ್ಎಸ್ ವಿಷಯ ದಲಿತ ಮನುಷ್ಯನಿಗೆ ಏಕೆ ಬೇಕು ಎಂದು ವಿಜಯಪುರ ಸಂಸದ ರಮೇಶ ಜಿಗಜಿಣಗಿ ಅವರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗೇಟು ನೀಡಿದರು. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ನೀಡುತ್ತಿರುವ ಹೇಳಿಕೆ ಬಹಳ ಕೆಟ್ಟ ಎನಿಸುತ್ತದೆ. ಆರ್ಎಸ್ಎಸ್ ನೋಂದಾಯಿಸಿ ಏನು ಮಾಡ್ತೀರಿ? ಗೃಹ ಸಚಿವನ ಕೆಲಸ ಅದಲ್ಲ. ಆರ್ಎಸ್ಎಸ್ ಏನು ಎಂಬುದನ್ನು ಜನರನ್ನು ಕೇಳಿದರೆ ಹೇಳುತ್ತಾರೆ ಎಂದು ವಿಜಯಪುರ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅವರ ಅಪ್ಪ ಕಾಂಗ್ರೆಸ್ನಲ್ಲಿ ದುಡಿದಿದ್ದಾನೆ ಎಂದು ಇವನಿಗೆ ಗೃಹ ಖಾತೆ ಕೊಟ್ಟಿದ್ದಾರೆ. ಅವನಿಗೆ ತಲೆ ಇಲ್ಲ, ಸುಮ್ಮನೆ ಆರಾಮಾಗಿ ಗೃಹ ಖಾತೆಯಲ್ಲಿ ಹೆಸರು ಗಳಿಸಲಿ ಎಂದು ಸಲಹೆ ನೀಡಿದರು. ವರದಿ ಮಹೇಶ್ ಕುಮಾರ್ ಹರಿಜನ, ಕನ್ನಡ ಧ್ವನಿ ನ್ಯೂಸ್, ವಿಜಯಪುರ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕನ್ನಡ ಧ್ವನಿ ನ್ಯೂಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಗೃಹ ಸಚಿವರು ಸರ್, ಅದಕ್ಕಾಗಿ ಗೃಹ ಸಚಿವರು ನಾವು ಒಪ್ತೀರಿ. ಏನ್ ಅವನಿಗೆ ತಿಳಿಯಿಲ್ಲ. ಗೃಹ ಸಚಿವ ಏನು ಕೇಳಬೇಕು, ಏನು ಅವನ ಕೆಲಸನ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ, ಹೇಳ್ತಾರೆ. ಇವಂದೇನು ಕೆಲಸ? RSS ನೋಡ್ರಿ, RSS ತಂಟೆ ಯಾರು ಬಂದವರು ಉಳಿದಿಲ್ಲ. ಸುಮ್ಮನೆ ಅಂದ್ರೆ ಅಷ್ಟು ಡೇಂಜರ್ ಅನ್ನೋದು ನಮ್ಗೆ ಕೆಟ್ಟ ಅನಿಸ್ತದ. ಅಲ್ಲ, RSS ತಂಟೆಗೆ ಬಂದವ್ರು ಉಳಿದಿಲ್ಲ ಅಂತೀರಿ, ಅದೇನು ಅಷ್ಟು ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸೊಮ್ಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಅಲ್ಲ, ದರಿದ್ರಿಗೆ ಅವಕಾಶ ಇಲ್ಲ ಅಂತ ಅಲ್ಲಿ ನಾ ಹೇಳ್ತಾರೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸಬೇಕಿಲ್ಲ, ಜನರು ಕೆಲಸ ಮಾಡಿ. ಈ RSS ಗಂಟು ಬಿದ್ದ ಅಂದ ಅವೇನು. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್